ನಮಸ್ಕಾರ ಸ್ನೇಹಿತರೆ, ಇಂದು ನಾವು 2025ರಲ್ಲಿ ಬರುವ ಪೌಷ್ಯ ಅಮಾವಾಸ್ಯೆ ಯಾವಾಗ ಬರುತ್ತದೆ, ಈ ದಿನ ಏನು ಮಾಡಬೇಕು ಮತ್ತು ಇದರ ಮಹತ್ವ ಏನು ಎಂದು ತಿಳಿದುಕೊಳ್ಳೋಣ. ಇದು ಪಿತೃಗಳಿಗೆ ಅತ್ಯಂತ ಪವಿತ್ರವಾದ ದಿನ ಮತ್ತು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ಅತ್ಯಂತ ಶ್ರೇಷ್ಠಮಯ ಸಮಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಪೌಷ್ಯ ಅಮಾವಾಸ್ಯೆಯು ಡಿಸೆಂಬರ್ 19, 2025ರಂದು ಬೆಳಿಗ್ಗೆ 4:59ರಿಂದ ಪ್ರಾರಂಭವಾಗಿ ಡಿಸೆಂಬರ್ 20 ಬೆಳಿಗ್ಗೆ 7:12ರವರೆಗೆ ಈ ತಿಥಿ ಇರುತ್ತದೆ. ಈ ಪೌಷ್ಯ ಮಾಸದ ಆಚರಣೆ ಮತ್ತು ಪೂಜೆಯನ್ನು ಡಿಸೆಂಬರ್ 19ರಂದು ಮಾಡುವುದು ಅತ್ಯಂತ ಶುಭ. ಈ ದಿನ ಪಿತೃಗಳಿಗೆ ತರ್ಪಣ ಮಾಡಿದರೆ ಅವರ ಆಶೀರ್ವಾದ ದೊರೆಯುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅದೇ ರೀತಿ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಲು, ಲಕ್ಷ್ಮೀ ದೇವಿಯ ಕೃಪೆ ಪಡೆಯಲು, ಹಣಕಾಸು ಸಮಸ್ಯೆ ಕಡಿಮೆ ಮಾಡಲು ಜಪ ಧ್ಯಾನಕ್ಕೆ ಅತ್ಯುತ್ತಮ ಸಮಯ. ಈ ದಿನ ಏನು ಮಾಡಬೇಕು? ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಮನೆ ಶುಚಿ ಮಾಡಿರಿ, ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ, 108 ಬಾರಿ ಓಂ ನಮಃ ಶಿವಾಯ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಜಪ ಮಾಡಿ. ಎಳ್ಳು, ಅಕ್ಷತೆ, ನೀರಿನಿಂದ 3 ಬಾರಿ ಪಿತೃಗಳಿಗೆ ತರ್ಪಣ ಬಿಡಿ. ಈ ಸಮಯದಲ್ಲಿ ಪಿತೃದೇವತಾಭ್ಯೋ ನಮಃ ಎಂದು ಜಪ ಮಾಡಿ. ಸಾತ್ವಿಕ ಆಹಾರ ಸೇವನೆ ಮಾಡಿ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. ಸಾಮರ್ಥ್ಯ ಇದ್ದರೆ ದಾನ ಧರ್ಮ ಮಾಡಿ. ಸಂಜೆ ಎಳ್ಳಿನ ಎಣ್ಣೆಯ ದೀಪವನ್ನು ದೇವರ ಕೋಣೆಯಲ್ಲಿ ಅಥವಾ ಬಾಗಿಲ ಬಳಿ ಹಚ್ಚಿರಿ. ಸರಳವಾಗಿ ಲಕ್ಷ್ಮೀನಾರಾಯಣ ಪೂಜೆ ಮಾಡಿರಿ. ಮನೆಗೆ ಶಾಂತಿ ಸಮೃದ್ಧಿ ಬರುವಂತೆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಏನು ಮಾಡಬಾರದು? ಜಗಳ ಮತ್ತು ಕೋಪ ಮಾಡಿಕೊಳ್ಳಬಾರದು. ಮಾಂಸಾಹಾರ, ಮದ್ಯಾಹಾರ ಸೇವನೆ ಮಾಡಬಾರದು. ನಕಾರಾತ್ಮಕ ಮಾತುಗಳನ್ನು ಆಡಬಾರದು. ಯಾರನ್ನಾದರೂ ನೋಯಿಸುವ ಮಾತುಗಳನ್ನು ಕೂಡ ಆಡಬಾರದು. ಇವುಗಳನ್ನು ಮಾಡಿದರೆ ದಿನದ ಪುಣ್ಯ ಕಡಿಮೆಯಾಗುತ್ತದೆ. ಹೀಗಾಗಿ ಸ್ನೇಹಿತರೆ, 2025ರ ಪೌಷ್ಯ ಅಮಾವಾಸ್ಯೆ ಡಿಸೆಂಬರ್ 19 ಶುಕ್ರವಾರದಂದು ಬರುತ್ತಿದೆ. ಈ ದಿನ ಸಣ್ಣ ಪೂಜೆ ಮಾಡಿದರೂ ದೊಡ್ಡ ಫಲ ದೊರೆಯುತ್ತದೆ. ಪಿತೃಗಳ ಕೃಪೆ, ಲಕ್ಷ್ಮೀ ದೇವಿಯ ಆಶೀರ್ವಾದ ಜೀವನದಲ್ಲಿ ಬೆಳಕು ತರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು.